ನಮಸ್ತೆ ಸ್ನೇಹಿತರೆ, ಇದು ಬಹಳ ಮುಖ್ಯವಾದ ಮಾಹಿತಿ ಆಗಿರೋದ್ರಿಂದ ದಯವಿಟ್ಟು ಎಷ್ಟು ಸಾಧ್ಯನೋ ಅಷ್ಟು ಶೇರ್ ಮಾಡಿ ಅಂತ ಕೇಳ್ಕೊತಾ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನವೆಂಬರ್ 17ರಿಂದ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ದರ್ಶನ ಸ್ಟಾರ್ಟ್ ಆಗಿದೆ. ಸೊ ಎಲ್ಲ ಕಡೆಯಿಂದ ಭಕ್ತಾದಿಗಳು ಬಂದೇ ಬರ್ತಾರೆ, ಯಾತ್ರಿಕರು ಇದ್ದೇ ಇರ್ತಾರೆ. ಅದ್ರ ಜೊತೆಗೆ ನಮ್ಮ ಕರ್ನಾಟಕದಿಂದ ತುಂಬ ಜನ ಯಥೇಚ್ಛವಾಗಿ ಹೋಗುವಂಥವ್ರು ಇರೋದ್ರಿಂದ ಈ ಮಾಹಿತಿನ ನಾನು ಶೇರ್ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ಓಪನ್ ಆಗಿದ್ದ ದಿನವೇ 2 ಲಕ್ಷಕ್ಕಿಂತ ಅಧಿಕ ಜನ ಹೋಗಿ ಆಲ್ರೆಡಿ 4 ಮಕ್ಕಳು ಮತ್ತು 4 ವಯಸ್ಸಾದವರು ಸಾವನ್ನಪ್ಪಿದ್ದಾರೆ. ಜೊತೆಗೆ ಇಲ್ಲಿನ ಕೇರಳದ ಹೆಲ್ತ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂದಿರುವ ಮಾಹಿತಿ ಏನಪ್ಪ ಅಂದರೆ, ಮೆದುಳು ಜ್ವರ ಇಲ್ಲಿ ಆ್ಯಕ್ಟಿವೇಟ್ ಆಗಿದೆ. 41ರಿಂದ 43 ಕೇಸಸ್ ಇಲ್ಲಿ ಆ್ಯಕ್ಟಿವೇಟ್ ಆಗಿದೆ. ಈ ಬ್ರೈನ್ ಫೀವರ್ ಏನಿದೆ ಒಬ್ಬರಿಂದ ಒಬ್ರಿಗೆ ಹರಡುವಂಥ ರೋಗ ಅಲ್ಲ, ಆದರೆ ಇದು ನಿಂತ ನೀರಿಂದ ಬರುವಂಥ ರೋಗ. ನಿಂತ ನೀರಿಂದ ನಿಮ್ಮ ದೇಹವನ್ನು ಸೇರುವಂಥ ಅಮೀಬಾ ನಿಮ್ಮ ಮೆದುಳಿನ ಭಾಗ ಊತ ಆಗೋ ಥರ ಮಾಡುತ್ತೆ. ಇದರಿಂದ ಮನುಷ್ಯ ವಿಚಿತ್ರವಾಗಿ ಹಾಡೋದಕ್ಕೆ ಶುರು ಮಾಡ್ತಾನೆ. ಮೆದುಳು ಜ್ವರ ಕೂಡ ಬರುತ್ತೆ. ಇದರಿಂದ ಸಾವು ಕೂಡ ಸಂಭವಿಸಬಹುದು. ಆದ್ದರಿಂದ ನೀವು ಎಷ್ಟು ಸಾಧ್ಯನೋ ಅಷ್ಟು ಎಚ್ಚರಿಕೆಯಾಗಿರಿ. ನಿಂತ ನೀರಲ್ಲಿ ಸ್ನಾನ ಮಾಡುವಾಗ ಆ ನೀರು ನಿಮ್ಮ ದೇಹವನ್ನು ಸೇರೋದನ್ನು ಅವಾಯ್ಡ್ ಮಾಡಿ. ಮೂಗು ಮುಖಾಂತರನೋ ಅಥವಾ ಬಾಯಿ ಮುಖಾಂತರನೋ ನಿಮ್ಮ ದೇಹ ಸೇರೋದನ್ನು ಅವಾಯ್ಡ್ ಮಾಡಿ. ಆದಷ್ಟು ಬಿಸಿನೀರನ್ನೇ ಕುಡೀರಿ. ಇದ್ರ ಜೊತೆಗೆ ಕೇರಳ ಹೆಲ್ಪ್ಲೈನ್ ಇರ್ಬೋದು ಅಥವಾ ಕೇರಳ ಹೆಲ್ತ್ ಸೆಂಟರ್ಗಳು ತುಂಬ ಕಡೆ ಓಪನ್ ಆಗಿದೆ. ಸೊ ಹಾಗಾಗಿ ನಿಮಗೆ ಯಾವುದೇ ಹೆಲ್ಪ್ಲೈನ್ಸ್ ಬೇಕಿದ್ದರೆ ಕೇರಳಗೆ ಹೋದಂಥ ಸಂದರ್ಭದಲ್ಲಿ ಏನಾದರೂ ಅತಾಚುರ್ಯಗಳು ನಡೆದರೆ ನಿಮಗೆ ಈ ನಂಬರ್ನ ಸಂಪರ್ಕ ಮಾಡಿ ಅದರ ಸಹಾಯ ಪಡೆದು ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ದೇವ್ರ ಸೇವೆಗೆ ಹೋಗೋದು ನಮ್ಮ ಒಂದು ಜೀವನದ ಒಂದು ಅನುಕೂಲಕ್ಕಾಗಿರ್ಬೋದು ಅಥವಾ ಮನಸ್ಸಿನ ನೆಮ್ಮದಿಗಾಗಿರ್ಬೋದು. ಆದರೆ ದೇವ್ರಿಗೋಗಿ ರೋಗವನ್ನು ತಗೊಂಡು ಬಂದು ಇನ್ನೇನು ಪ್ರಾಬ್ಲಮ್ ಆಗೋದು ಬೇಡ ಅನ್ನೋ ಕಾರಣಕ್ಕೆ ಈ ಮಾಹಿತಿಯನ್ನು ನಾನು ನಿಮಗೆ ನೀಡ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ತೆ.